ಯಾವುದೇ ಆಪರೇಷನ್ ಆದರೆ ಅಬ್ಸರ್ವೇಷನ್ ಇರ್ತಾರೆ. ಅದಾದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದಾಗ ಮಗುಗೆ ವಾಂತಿ ಆಗಿದೆ. ವಾಂತಿ ಆದಮೇಲೆ ಅಲ್ಲಿ ಸಿಬ್ಬಂದಿ ತಿಳಿಸಿದ್ದಾರೆ. ಆ ನಂತರ ಮಾಹಿತಿ ತಗೊಂಡು ಇಂಜೆಕ್ಷನ್ ಕೊಡ್ತಾರೆ. ಅದು ಹೋಗ್ತಾ ಹೋಗ್ತಾ ಕ್ರಮೇಣ ಅವ್ರಿಗೆ ಗೊತ್ತಾಗಿದೆ. ಆಮೇಲೆ ಮತ್ತೆ ಸಿಬ್ಬಂದಿ ಹೇಳಿದರೆ ಅವರು ತಕ್ಷಣ ಐಸಿಯುಗೆ ಆ ನಂತರದಲ್ಲಿ ನಿನ್ನೆ ನಮಗೂ ತಿಳಿಸಿದ್ರು. ನಾವು 11 ಗಂಟೆಗೆ ಬಂದ್ಬಿಟ್ಟು ಡಾಕ್ಟರ್ ಚೇತನ್ ಇದ್ರು, ಅಷ್ಟರಲ್ಲಿ ಕೀರ್ತಿ ಡಾಕ್ಟ್ರನ್ನ ಬಂದು ಹೋಗಿದ್ದಂತೆ. ಇಡೀ ಡಾಕ್ಟರ್ ಟೀಮು ಅಲ್ಲಿ ಇತ್ತು. ಅವ್ರಿಗೆ ಕೇಳಿದ್ವಿ, ನಾವು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡ್ತೀವಿ ಅಂದರು. ಆನಂತರ BP ಕೂಡ ಸ್ಟೇಬಲ್ ಇದೆ, ಡೆಂಗ್ಯೂ ಟೆಸ್ಟ್ ಮಾಡಿಸ್ತೀವಿ, ಪ್ಲೇಟ್ಲೆಟ್ಸು ಒಂದು ಹಾಕಿದ್ವಿ, ಮತ್ತೆ ಬರಬೇಕು ಅಂತ ಹೇಳಿದ್ರು. ಮತ್ತು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡಿ ಆರೋಗ್ಯವಾಗಿ ಇಲ್ಲಿ ಮಗು ಚೆನ್ನಾಗಾಗಲಿ ಅಂತ ಹೇಳಿ ನಾವು ಕೂಡ ಬಂದ್ವಿ. ಅದಾದಮೇಲೆ ರಾತ್ರಿ 10 ಗಂಟೆಗೆ ಅವರು ಡೆತ್ ಆಗಿದೆ ಅನ್ನೋದನ್ನ ಘೋಷಣೆ ಮಾಡಬೇಕಾಗಿರೋದು ಪೇರೆಂಟ್ಸ್ ಜೊತೆಗೆ. ಪೇರೆಂಟ್ಸ್ಗೆ ಹೇಳ್ಬೇಕು, ಯಾರಿದ್ದಾರೆ ಅವ್ರಿಗೆ ಹೇಳ್ಬೇಕು. ಅಷ್ಟರಲ್ಲೇ ಪೊಲೀಸರು ಬರ್ತಾರೆ. ಆಮೇಲೆ ಇವರು ಏನಾಗಿದೆ ಅಂತ ಕೇಳಿದಾಗ ಮಗು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಇರೋದು ಸರ್, ಇಲ್ಲಿ ಆಪ್ರೇಷನ್ ಆಗುವಾಗ ಎಲ್ಲ ಚೆಕಪ್ ಮಾಡಿ ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಆದ ತಕ್ಷಣ ಏನು ಮುತುವರ್ಜಿ ವಹಿಸಬೇಕು, ಎಚ್ಚರಿಕೆ ವಹಿಸಬೇಕು. 7 ವರ್ಷದ ಮಗು ಮೈನರ್ ಆಪ್ರೇಷನ್ಗೆ ಒಂದು ಜೀವ ಹೋಗಿದೆ ಅಂದರೆ ಇದು ನಿರ್ಲಕ್ಷ್ಯ. ಏನು ನಿಗಾ ವಹಿಸಬೇಕು, ಎಚ್ಚರಿಕೆ ವಹಿಸಬೇಕು, ಆ ಥರದೊಂದು ಕಾಳಜಿ ವಹಿಸಬೇಕಾಗಿತ್ತು. ಅದು ಮಿಮ್ಸಿಂದ ಆಗಿಲ್ಲ, ಸಂಬಂಧಪಟ್ಟ ವೈದ್ಯರಿಂದ ಆಗಿಲ್ಲ. ಇದಕ್ಕೆ ಸಂಪೂರ್ಣ ಹೊಣೆ ಮಿಮ್ಸ್ ಹೊರಬೇಕು. ಇದು ಸರಿಯಾದ ಕ್ರಮ ಅಲ್ಲ. ಮಗುವಿನ ಜೀವ ಹೋಗಿದೆ, ಜೀವ ಅಂತೂ ವಾಪಸ್ ಬರಲ್ಲ. ನ್ಯಾಯ ಸಿಗಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ವಜಾ ಮಾಡಬೇಕು. ಅವ್ರು ಯಾವ ಕಾರಣಕ್ಕೂ ವೈದ್ಯ ವೃತ್ತಿಗೆ ನಾಲಾಯಕಿದ್ದಾರೆ, ಅವ್ರನ್ನ ವಜಾ ಮಾಡಬೇಕು. ಅವ್ರ ಮೇಲೆ ಕಾನೂನು ಕ್ರಮಗಳಾಗಬೇಕು. ಮಕ್ಕಳ ರಕ್ಷಣಾ ಸಮಿತಿಯವರು ಬಂದಿದ್ದಾರೆ, ಅವರು ಕೂಡ ದೂರು ದಾಖಲು ಮಾಡ್ಕೊತಾ ಇದ್ದಾರೆ. ಪೇರೆಂಟ್ ಕೂಡ ದೂರು ಕೊಡ್ತಾ ಇದ್ದಾರೆ. ಸೊ FIR ಆಗಬೇಕು, ಅರೆಸ್ಟ್ ಮಾಡಿ ಸಮಗ್ರ ತನಿಖೆ ಆಗಬೇಕು. ಯಾಕಂದರೆ ಇದು ಪದೇ ಮಿಮ್ಸ್ನ ನಿರ್ಲಕ್ಷ್ಯ ಇದೆಯಲ್ಲ, ಅದು ಒಂದಲ್ಲ ಒಂದು ಕೇಸ್ಗಳಲ್ಲಿ ಅದು ಹೊರಹೊಮ್ಮತಾನೆ ಇದೆ. ಅಂದರೆ ಮಗು ನಾರ್ಮಲ್ಲಾಗಿ ಇದ್ದಂಥ ಮಗು ಸಣ್ಣ ಮೈನರ್ ಆಪ್ರೇಷನ್ಗೆ ಜೀವ ಹೋಗುತ್ತೆ ಅಂತ ಹೇಳಿದ್ರೆ ಖಂಡಿತ ಇದು ಅನ್ಯಾಯ, ತುಂಬ ಅಕ್ಷಮ್ಯ. ಈ ಥರದ್ದೆಲ್ಲ ಆಗ್ತಾ ಇರೋದು. ಜಿಲ್ಲಾಡಳಿತ ಕೂಡ ಇದನ್ನು ಎಚ್ಚೆತ್ಕೋಬೇಕು. ಮಿಮ್ಸ್ ನಿರ್ದೇಶಕರನ್ನ ಹೊಣೆ ಮಾಡಬೇಕು, ಮಿಮ್ಸ್ನ ಅಧೀಕ್ಷಕರನ್ನ ಹೊಣೆ ಮಾಡಬೇಕು. ಯಾರು ಡ್ಯೂಟಿ ಆಗ್ತಿದ್ರು, ಯಾರು ಅದನ್ನು ಆಪರೇಷನ್ ಮಾಡಿದ್ರು, ಯಾರು ಅದರ ಮುತುವರ್ಜಿ ವಹಿಸ್ತಾ ಇದ್ರು, ಒಂದು ವೇಳೆ ಆ ರೀತಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಅವರೇ ಕಾರಣ ಆಗಿದ್ರೆ ಅವ್ರ ಮೇಲೆ ಕ್ರಮಗಳಾಗ್ತದೆ. ಮತ್ತೆ ಇನ್ನೊಂದು, ಈಗ ಆಪರೇಷನ್ ಮಾಡಬೇಕಾದ್ರೆ ಎಲ್ಲ ಪ್ರಾಥಮಿಕವಾದಂತಹ ಹಂತದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ಟೆಸ್ಟ್ ಮಾಡಿ ತಾನೇ ಅವರು ಆಪರೇಷನ್ ಮಾಡಬೇಕಾಗಿತ್ತು. ಎಲ್ಲವೂ ಕೂಡ ನಾರ್ಮಲ್ ಅದೇ ಅನ್ನುವಂಥ ಕಂಡು ಬಂದರೆ ಮಾತ್ರ ಆಪರೇಷನ್ ಮಾಡ್ತಾರೆ. ಯಾಕೆ ಇವಾಗ ಅವರು ಇದ್ರ ಮೇಲೆ ಹೇಳ್ತಾ ಇದ್ದಾರಲ್ಲ, ಹಾಗಾಗಿ ಯಾಕೆ ಅವರು ಆ ಟೆಸ್ಟನ್ನ ಆಧಾರದ ಮೇಲೆ ಇವರು ಆಪರೇಷನ್ ಮಾಡಿದ್ಮೇಲೆ ಯಾಕೆ ಆ ರೀತಿ ನಿರ್ಲಕ್ಷ್ಯನೇ ಮಾಡೋದು? ಇದು ಸರಿಯಾದಂಥದ್ದಲ್ಲ. ಅವ್ರ ಮೇಲೆ ಸೂಕ್ತ ಇದೆಲ್ಲವೂ ಕೂಡ ಪೂರ್ತಿ ತನಿಖೆ ಆಗಬೇಕು. ತನಿಖೆ ಆಗೋದ್ರ ಜೊತೆಗೆ ಅವ್ರು ಯಾರು ಆಪರೇಷನ್ ಮಾಡಿ ಒಂದು ನಮ್ಮ ಪುಟ್ಟ ಕಂದಮ್ಮನಿಗೆ ಯಾರು ಅದಕ್ಕೆ ಹೊಣೆಯಾಗಿದ್ದಾರೋ ಅವ್ರಿಗೆ ಕೂಡಲೇ ಅವ್ರನ್ನ ವಜಾ ಮಾಡಬೇಕು, ಕೆಲಸದಿಂದ ವಜಾ ಮಾಡಬೇಕು. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಕನಿಷ್ಠ ಈಗ ಮಗುನಂತೂ ನಾವು ತರಲಿಕ್ಕಾಗಲ್ಲ. ಈಗ ಆ ಮಗುಗೆ ಸಾವಿಗೆ ಕನಿಷ್ಠ ಒಂದು 50 ಲಕ್ಷನಾರು ಒಂದು ಪರಿಹಾರವನ್ನ ಕೊಡಬೇಕು. ಆ ಕೊಡೋ ತನಕ ನಾವು ಹೋರಾಟಕ್ಕೆ ಡಾಕ್ಟರ್ ಕೈಲಾರ ಕೊಡಿಸಿ, ಎಲ್ಲರೂ ಕೊಡ್ಲಿ, ನಮಗೆ ಬೇಡ ಮಂಜು, ನಮಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತೆ ಜೊತೆಗೆ ಈ ಒಂದು ನ್ಯಾಯ ಪರಿಹಾರ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ನಾವು ಕೈ ಬಿಡುದಿಲ್ಲ. ಎಷ್ಟೊತ್ತರ ಆಗಲಿ ನಾವು ಕೈ ಬಿಡುದಿಲ್ಲ. ಮತ್ತೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋಕೆ ನಾವು ಬಿಡೋದು ಇಲ್ಲ. ಇದು ನಮ್ಮ ಒಂದು ಹೋರಾಟದ ಆಗ್ರಹ, ಮತ್ತೆ ನಮ್ಮ ನೆಲ್ಲೂರು ಗ್ರಾಮದ ಆಗ್ರಹ. ಇದು ಇಷ್ಟು. ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳೆಲ್ಲ ಹೊರಗಡೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಹೋಗಿ ಟ್ರೀಟ್ ಮಾಡ್ತಾರೆ, ಅಲ್ಲಿ ಕರ್ಸ್ಕೊಂಡು ಟ್ರೀಟ್ ಮಾಡುವಂಥದ್ದು, ಮತ್ತೆ ಅಲ್ಲಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಇಲ್ಲಿಗೆ ಕಳಿಸುವಂಥದ್ದು, ಇದು ಪ್ರಮುಖ ಕಾರಣ ಈ ಥರ ಸಾಗುಗಳು ಇಲ್ಲಿ ನಡೀಲಿಕ್ಕೆ. ಇಲ್ಲಿರ್ತಕ್ಕಂಥ ಡಾಕ್ಟರ್ ಸಂಬಳ ಕೊಡಲ್ವಾ, 7 ಪೇ 8 ಪೇ 6 ಪೇ ತಗೊಂಡು ತುಂಬಾ ಸಾವುಗಳು ಆಗಿದೆ. ಈ ಮುಖಾಂತರ ಸಮಗ್ರ ತನಿಖೆ ಹೊರಗಡೆ ಹೋಗೋದ್ರಿಂದ ಇಲ್ಲಿ ಈ ಥರ ಅನಾಹುತಗಳು ನಡೀತವೆ. ಮುಖ್ಯ ಡಾಕ್ಟರ್ಗಳು ಇಲ್ಲಿದ್ರೆ ಅವ್ರು ಎಚ್ಚರಿಕೆ ತಗೋತಾರೆ. DHO ಮೇಲೆ ಬರ್ತಾ ಇರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ಉಸ್ತುವಾರಿ ಮಂತ್ರಿ ನಮ್ಗೆ ಎಲ್ಲಾ ರೀತಿಯಲ್ಲೂ ನಮಗೆ ಬೆಂಬಲಕ್ಕಿದ್ದಾರೆ. ಹಾಗಾಗಿ ಯಾರು ಏನೇ ಮಾಡಿದ್ರು ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅದು ಜನರಲ್ ಆದಂಥ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಅವರು ಉಸ್ತುವಾರಿ ಸಂಬಂಧಿಕರಾಗಿರಲಿ, ಮುಖ್ಯಮಂತ್ರಿಗಳ ಸಂಬಂಧಿಕರಾಗಿರಲಿ, ನಮ್ಗೆ ಅದು ಸಂಬಂಧ ಇಂಪಾರ್ಟೆಂಟ್ ಇಲ್ಲ. ಅವರೊಬ್ಬ DHO ಆಗಿ ತನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಸೀರಿಯಸ್ ಆಗಿ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ತಮಗೆಲ್ಲ ಗೊತ್ತಿಲ್ಲ, ತಾವೆಲ್ಲರೂ ಭಾಳ ತುಂಬ ತಿಳಿದವರಿದ್ದೀರಾ. ಆರ್ಥೋ ಪ್ರಾಬ್ಲಮ್ ಇಲ್ಲಿರೋದು ಮೂಳೆ ಪ್ರಾಬ್ಲಮ್ಮು. ಅದೇನು
ಕಾಲಿನ ಕಿರುಬೆರಳಿನ ಸಮಸ್ಯೆ ಇರ್ತಕ್ಕಂಥದ್ದು, ಬೇರೆ ಇನ್ಯಾವುದಾದ್ರು ಹಾರ್ಟ್ ಪ್ರಾಬ್ಲಮ್ ಅಥವಾ ಬೇರೆ ರೀತಿಯಾದಂತಹ ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಈ ಥರದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಥರದ್ದು ಇದು ಮಾಡ್ಬೋದಿತ್ತು. ಕೇವಲ ಒಂದು ಸಣ್ಣ ಕಿರುಬೆರಳಿನ ಆಪರೇಷನ್ಗೋಸ್ಕರವಾಗಿ ಒಂದು ಜೀವಹಾನಿ ಮಾಡ್ತದೆ ಇಂತಹ ಒಂದು ಹಾಸ್ಪಿಟಲ್ ಅಂತ ಹೇಳಿ ಜಿಲ್ಲಾ ಕೇಂದ್ರ ಹಾಸ್ಪಿಟಲ್ ಅಂತ ಹೇಳಿದ್ರೆ ಬೇರೆಯವರು ಯಾರು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಬರ್ತಾರೆ ಧೈರ್ಯ ಮಾಡಿ? ಇದು ಉದ್ದೇಶ ಏನು? ಹಾಗಿದ್ರೆ ಇಡೀ ಸಾರ್ವಜನಿಕ ಆಸ್ಪತ್ರೆಯನ್ನ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೂ ಅಪನಂಬಿಕೆ ಬರಬೇಕು, ಅವರು ಬರಬಾರ್ದು, ಇವರೆಲ್ಲ ಹೊರಗಡೆ ಹೋಗಿ ಅವ್ರ ಡ್ಯೂಟಿಯನ್ನ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಈಗೆಲ್ಲ ಸ್ಟೂಡೆಂಟ್ಸ್ ಏನಿದ್ದಾರೆ, ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದಾರೋ ಆ ಮೆಡಿಕಲ್ ಸ್ಟೂಡೆಂಟ್ಸ್ ವಾರ್ಡ್ಗಳಿಗೆ ಹಾಕ್ಬಿಟ್ಟು ಇವರೆಲ್ಲ ಬೇರೆ ಬೇರೆ ರೀತಿಯಾದಂಥ ಔಟ್ಸೈಡ್ ಹೋಗಿ ಪ್ರಾಕ್ಟೀಸ್ ಮಾಡೋದಿರ್ಬೋದು ಅಥವಾ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಕೆಲಸ ಕಾರ್ಯಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಹಾಸ್ಪಿಟಲಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಸಾಮಾನ್ಯವಾದ ಸಂಗತಿ. ಹಾಗಾಗಿ ಇನ್ಯಾವತ್ತೂ ಸಹ ಈ ಥರದ ಒಂದು ದುಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣ ಆಗಬಾರ್ದು. ಇದು ಮಗುಗಾಗಿರ್ತಕ್ಕಂಥ ಅನ್ಯಾಯ ಮಾತ್ರನೇ ಅಲ್ಲ, ಇದು ಮಂಡ್ಯ ಜಿಲ್ಲೆಗಾಗಿರ್ತಕ್ಕಂಥ ಒಂದು ಕಳಂಕ, ಇಡೀ ಜಿಲ್ಲೆಗಾಗಿರ್ತಕ್ಕಂಥ ಒಂದು ಕಳಂಕ. ಈ ಜಿಲ್ಲೆಗಾಗಿರ್ತಕ್ಕಂಥ ಕಳಂಕವನ್ನು ಹೋಗಲಾಡಿಸ್ಬೇಕು ಅಂತಂದ್ರೆ ಇದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿನೂ ಇದೆ, ಮತ್ತೆ ಆರೋಗ್ಯ ಇಲಾಖೆಯ ಜವಾಬ್ದಾರಿನೂ ಇದೆ, ಮತ್ತೆ ಪೊಲೀಸ್ ಇಲಾಖೆಯ ಜವಾಬ್ದಾರಿನೂ ಇದೆ. ಆ ಎಲ್ಲ ಜವಾಬ್ದಾರಿಗಳನ್ನು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ನಾವು ಏನು ಡಿಮ್ಯಾಂಡನ್ನು ಇಟ್ಟಿದ್ದೀವೋ ಆ ಡಿಮ್ಯಾಂಡ್ಗೆ ಅನುಗುಣವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಮಳವಳ್ಳಿ ಹಾಸ್ಪಿಟ್ಲಲ್ಲಿ ಮೈನರ್ ಆಪರೇಷನ್ ಸಾಕಷ್ಟು ನಾವು ಮಾಡಿಸಿದೀವಿ. ಮೂಳೆಗೆ ಸಂಬಂಧಪಟ್ಟದ್ದಿರ್ಬೋದು, ಬೇರೆ ಬೇರೆ ಆಪರೇಷನ್ಗಳನ್ನ ಮಳವಳ್ಳಿ ಆಸ್ಪತ್ರೆನಲ್ಲೇ ಸೌಲಭ್ಯಗಳಿದೆ. ಆದರೆ ಮಳವಳ್ಳಿ ಆಸ್ಪತ್ರೆಯಲ್ಲೂ ಕೂಡ ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಮಂಡ್ಯಕ್ಕೆ ರೆಫರ್ ಮಾಡ್ತಾರೆ ಅದು ಕೂಡ ತನಿಖೆ ಆಗಬೇಕು. ಈಗ ಅಲ್ಲಿ ಎಲ್ಲ ಡಾಕ್ಟರ್ಗಳು ಕೂಡ ಇದ್ದಾರೆ ಮಳವಳ್ಳಿ ಹಾಸ್ಪಿಟ್ಲಲ್ಲಿ. ಹೆರಿಗೆಗೂ ಕೂಡ ನಿನ್ನೆ ಮಳವಳ್ಳಿಯಿಂದ ರೆಫರ್ ಮಾಡಿದ್ದಾರೆ, 2 ಡಾಕ್ಟರ್ಗಳಿದ್ದಾರೆ ಹೆರಿಗೆ ಮಾಡಲಿಕ್ಕೆ. ಮತ್ತು ಮೂಳೆ ಡಾಕ್ಟ್ರು ನುರಿತ ತಜ್ಞರಿದ್ದಾರೆ. ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆದಂಥ ಕೇಸ್ಗಳನ್ನೆಲ್ಲ ನಾವು ಆಪರೇಷನ್ ಮಾಡಿಸಿದ್ದೀವಿ ಮಳವಳ್ಳಿನಲ್ಲಿ. ಇದು ಸಾಮಾನ್ಯ ಮೈನರ್ ಆಪರೇಷನ್ಗೆ ಇವರು ಮಳವಳ್ಳಿನಲ್ಲಿ ಹೋಗಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಮಳವಳ್ಳಿ ಹಾಸ್ಪಿಟ್ಲಿಂದ ಜಿಲ್ಲಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿರ್ತಕ್ಕಂಥದ್ದು ಯಾಕೆ ಮಳವಳ್ಳಿನಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಇದು ತನಿಖೆ ಆಗಬೇಕು. ಈಗ ಮಗುವಿನ ತಾಯಿಗೆ ಕಳೆದ 3 ತಿಂಗಳಿಂದ ಇಲ್ಲೇ ಡೆಲಿವರಿ ಆಗಿ ಈಗ ಈ ದುರಂತ ಆಗಿದೆ. ಈ ದುರಂತಗಳ ಮೇಲೆ ದುರಂತಗಳು ಆಗ್ತಾನೆ ಇದೆ ಅವರಿಗೆ. ಆದ್ರೆ ಇದಂತೂ ವ್ಯವಸ್ಥಿತ ಕೊಲೆ, ವೈದ್ಯರ ನಿರ್ಲಕ್ಷ್ಯದ ವ್ಯವಸ್ಥಿತ ಕೊಲೆ ಸರ್. ಆರೋಗ್ಯ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಬೇಕು ಅಂತ ಹೇಳಿ ಕಾಪಾಡ್ಕೋಕ್ ಸಲುವಾಗಿ ನಾವು ಹಾಸ್ಪಿಟ್ಲಿಗೆ ಬರ್ತೀವಿ. ಇಲ್ಲೇ ಜೀವ ತೆಗಿವಂತ ಕೆಲಸ ಮಾಡಿದ್ರೆ ಇದಕ್ಕೆ ಯಾರು ಹೊಣೆ ಸರ್? ಹಾಗಾದ್ರೆ ಯಾರು ಹೊಣೆ? ಇದಕ್ಕೆ ನಮ್ ಜೀವ ಚೆನ್ನಾಗಿರುತ್ತೆ ಅನ್ನೋದು ಏನ್ ಗ್ಯಾರಂಟಿ? ಹಾಸ್ಪಿಟ್ಲಿಗೆ ಬಂದ್ರೆ ಇಷ್ಟೆಲ್ಲ ಸರ್ಕಾರಿ ಸೌಲಭ್ಯ ಬಳಸ್ಕೊಂಡು ಅಲ್ಲ ಸರ್ಕಾರಿ ಸೌಲಭ್ಯ ಬಳಸ್ಕೊಂಡು ಜೀವ ತೆಗೆದ್ರೆ ಏನ್ ಮಾಡ್ತಾರೆ ಸರ್? ಮೊನ್ನೆ ತಾನೇ ಆಗಿದೆ ಸರ್, ಅದು ಕೂಡ ಜಿಲ್ಲೆಯೊಳಗೆ ಸಾವಾಗಿದೆ. ಮಾನ್ಯ DH ಅವರು ಬರ್ಬೇಕಾಗಿತ್ತು. ವೈದ್ಯಕೀಯ ಸಚಿವರು ಆಯ್ತು ಸರ್, ಸಚಿವರೇ ಬನ್ನಿ ಸರ್. ಆಯ್ತು ಸರ್, ಆಯ್ತು ಸರ್. ನಿನ್ನೆಯಿಂದ ಏನು ಮಾಡ್ತಿತ್ತು ಸರ್? ಏನ್ ಹೇಳ್ತಾರೆ ಪುನಃ ಕೇಳ್ಬೋದು. ಮಾತಾಡಿದರೆ ಸಾಹೇಬ್ರು ಮಾತಾಡಿ ಸರ್. ಆಯ್ತು ಮಾತಾಡಿದರೆ ಅವಕಾಶ ಕೊಡಿ. ಎಸಿ ಸಾಹೇಬ್ ಬೈತಾರೆ, ಡಿ ಸಿ ಸಾಹೇಬ್ ಮಿಮ್ಸ್ ಡೈರೆಕ್ಟ್ ಬೈದರೆ ಮಾತಾಡ್ತಾರೆ. DHOನೇ ಬರೋದಿಲ್ಲ ಅಂದ್ರೆ ಹೆಂಗೆ ಅಂತ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬರಬೇಕು. DC ಅವರು ಕೇಳಿ. ಈಗ ಏನು ಸ್ವಾಮಿ ಅಲ್ಲ ಅಂತೇಳಿ ಮಗು ಪಾಪ ಲಾಸ್ಟ್ ಸಂಡೇ ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಒಂದು ಟೈಲ್ಸ್ ಒಂದು ಕೆಲಸ ಮಾಡೋ ಸಮಯದಲ್ಲಿ ಕಾಲಿಗೆ ಒಂದು ಗಾಯ ಆಗಿತ್ತು. ಆ ಗಾಯ ಆದಮೇಲೆ ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ತೋರಿಸಿದ್ರು. ಸ್ಥಳೀಯ ಆಸ್ಪತ್ರೆಯಲ್ಲಿ ತೋರಿಸಿದ ಮೇಲೆ ಕಮ್ಮಿ ಆಯ್ತಂತೆ. ಆಮೇಲೆ ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಅವ್ರು ಇಲ್ಲಿ ರೆಫರ್ ಮಾಡಿದ್ದಾರೆ. ಲಾಸ್ಟ್ ಗುರುವಾರದಿಂದ ಇಲ್ಲಿ ಒಂದು ಚಿಕಿತ್ಸೆ ಪಡಿತಾ ಇತ್ತು. ನಿನ್ನೆ ದಿನ ಚಿಕಿತ್ಸೆ ಫಲಕಾರಿಯಾಗಿದೆ, ಮಗು ಸಾವನ್ನಪ್ಪಿದೆ. ಇದು ಭಾಳ ದುಃಖಕರ ಸಂಗತಿ. ಪಾಪ
ಮಗು ಸಾವನ್ನಪ್ಪಿದೆ. ಇದಕ್ಕೆ ನಾನು ಈಗಾಗಲೇ ಡಾಕ್ಟರ್ಗಳ ಜೊತೆ ಸಹಿತ ಮಾತಾಡಿದ್ದೀನಿ, ಮತ್ತು ಜಿಲ್ಲಾಧಿಕಾರಿಗಳು ಸಹಿತ ಹೆಡ್ ಕ್ವಾರ್ಟರ್ನಲ್ಲಿಲ್ಲ. ಹೀಗಾಗಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. AC ಅವರು ಸಹಿತ ಬಂದಿದ್ದಾರೆ. ಈ ಮಗುವಿಗೆ ನ್ಯಾಯ ಕೊಡಬೇಕಂತಂದರೆ ನಾವು ಸಮಗ್ರವಾಗಿ ನೀವು ಹೇಳಿದಾಗೆ ಯಾವ ಕಾರಣದಿಂದ ಮಗುವಿನ ಸಾವು ಆಯಿತು ಎನ್ನುವುದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಡಿಸಿಷನ್ ಏನು ತಗೊಂಡಿದ್ವಿ ಅಂತಂದರೆ ಇದು ಇಲ್ಲಿ ಒಂದು ಸಾವು ಆಗಿದೆ. ಹೀಗಾಗಿ ನಾವು ಇಲ್ಲೇ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದರೆ ಆ ಮಗುವಿಗೆ ಒಂದು ನ್ಯಾಯ ಸಿಗ್ತದೆ ಅಂತ ಅನಿಸ್ತಾ ಇಲ್ಲ ಅಂತಂತಂದರೆ ಅದು ಬೇರೆ ಕಡೆ ಮಾಡಿದರೆ ಒಳ್ಳೆಯದಂತೇಳಿ ನಾವು ಡಿಸೈಡ್ ಮಾಡಿ KR ಆಸ್ಪತ್ರೆಗೆ ಬಾಡಿಯನ್ನು ನಾವು ಶಿಫ್ಟ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮನ್ನು ಅಲ್ಲೇ ನಾವು ಮಾಡಿಸ್ತೀವಿ. ಆಮೇಲೆ ಸ್ವತಂತ್ರವಾಗಿ ಒಂದು ತನಿಖೆ ಆಗಬೇಕಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸಹಿತ ಎದುರುಕೊಂಡಿದ್ದೀನಿ. ಈಗಾಗಲೇ ಮಕ್ಕಳ ರಕ್ಷಣಾ ಘಟಕದವರು ಸಹಿತ ಬಂದಿದ್ದಾರೆ. ಅವರಿಂದ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಇಲ್ಲ ಒಂದು ಈಗ ಒಂದು ಪ್ರೊಸೀಜರ್ ಇದೆ. ಆ ಒಂದು ಪ್ರೊಸೀಜರ್ ಪ್ರಕಾರ ನಾವು ಮಾಡಬೇಕಾಗ್ತದೆ. ಅದನ್ನು ನಾವು ಪ್ರಕರಣ ದಾಖಲು ಮಾಡ್ಕೊತೀವಿ. ಆಮೇಲೆ ಯಾರ್ಯಾರು ನೆಗ್ಲಿಜೆನ್ಸ್ ಬರ್ತದೆ ಅಂತೇಳಿ, ಆಮೇಲೆ ಏನೇನು ಚಿಕಿತ್ಸೆ ಕೊಟ್ಟಿದ್ರು, ಮಳವಳ್ಳಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಕೊಟ್ಟಿದ್ರು, ಮತ್ತು ಈ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಕೊಟ್ಟಿದ್ದಾರೆ, ಏನೇನು ಮೆಡಿಸಿನ್ಸ್ ಉಪಯೋಗಿಸಿದ್ದಾರೆ, ಪ್ರತಿಯೊಂದ್ರ ಬಗ್ಗೆನೂ ನಾವು ಎಲ್ಲ ಒಂದು ಮೆಡಿಕಲ್ ಬೋರ್ಡ್ನಿಂದ ಒಂದು ಒಪಿನಿಯನ್ ತಗೋತೀವಿ. ಅದಾದಮೇಲೆ ಯಾರು ಇದಕ್ಕೆ ಮನೆ ಇದ್ದಾರೆ ಅಂಥವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಹೀಗಾಗಿ ತಾವು ಏನೋ ಒಂದು ಸಾವಾಗಿದೆ, ಅದಕ್ಕೆ ತಾವು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸೇರಿದ್ದೀರಿ. AC ಅವರು ಸಹಿತ ಇದ್ದಾರೆ. ಮಗುವಿಗೆ ಪರಿಹಾರದ ಬಗ್ಗೆ ಅವರು ಸಹಿತ ಅವರು ಇಲಾಖೆಯಿಂದ ಹೇಳ್ತಾರೆ. ನಾನು ನಮ್ಮ ಪೊಲೀಸ್ ಇಲಾಖೆಯಿಂದ ಹೇಳಬಯಸೋದು ಏನಂತಂದರೆ, ಸ್ವತಂತ್ರವಾಗಿ ಇದೊಂದು ಪೋಸ್ಟ್ ಮಾರ್ಟಮ್ ಆಗಬೇಕು ಮತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಹಿತ ನಾವು ಇಮಿಡಿಯೇಟ್ ದಾಖಲಾತಿಗಳನ್ನೆಲ್ಲ ಸೀಸ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಆ ಮಗುವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಜರುಗಿಸ್ತೀವಿ. ಥ್ಯಾಂಕ್ ಯು. ಸರ್, ಈಗ ಕೇಸ್ ಅಂದರೆ ಏನು ಆರ್ಕರ್ ಇದ್ದಾರೆ, ಅನಸ್ತೇಷಿಯಾ ಇದ್ದಾರೆ, ನಿರ್ದೇಶಕರು, MSc ಈ 4 ಜನರ ಮೇಲೆ ಕೇಸ್ ಆಗ್ತದೆ. ಆಮೇಲೆ ಯಾರ್ಯಾರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತಗೋತೀವಿ ನಾವು. ಮಗುವಿನ ಕೇಸ್ ಏನಿದೆ ದಾಖಲೆ ಇರ್ತದೆ. ಆಯ್ತಾ? ಆಮೇಲೆ ಯಾವ ಔಷಧಿ ಕೊಟ್ಟಿದ್ದಾರೆ ಎಲ್ಲ ಬರ್ದಿರ್ತಾರೆ, ಡಿಸ್ಕ್ರಿಪ್ಷನ್ ಇರ್ತದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಇಂಟರ್ಫರೆನ್ಸ್ ಇಲ್ಲದೆ ಸ್ವತಂತ್ರವಾದ ಒಂದು ತನಿಖೆ ಮಾಡಲಿಕ್ಕೆ ಸಮಗ್ರ ತನಿಖೆ ಆಗಲೇಬೇಕು. ನಿರ್ಲಕ್ಷ್ಯ ವಹಿಸಿರುವ ವೈದ್ಯರ ವಜಾ ಆಗಲೇಬೇಕು. ಅವ್ಯವಸ್ಥೆಗೆ ಧಿಕ್ಕಾರ. ಮಿಮ್ಸ್ ನಿರ್ದೇಶಕರು ಹಾಗೂ ಮಿಮ್ಸ್ ಅಧೀಕ್ಷಕರ ಮೇಲೆ ಕ್ರಮ ಆಗಲೇಬೇಕು. ಪ್ರೈವೇಟ್ ಪ್ರಾಕ್ಟೀಸ್ ಮೇಲೆ ಕ್ರಮ ಆಗಲೇಬೇಕು. ಸರ್ಕಾರಿ ಸಂಬಳ ಖಾಸಗಿಯಾಗಿ ಸಂಬಳ ತಗೊಳ್ಳಲು ಹೋಗುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಆಗಲೇಬೇಕು. ಬೆಕ್ಕೆ ಬೇಕು. ಸಾನ್ವಿಯ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು. ಸಮಗ್ರ ತನಿಖೆ ಆಗಲೇಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ. ಈ ಸಾವಿಗೆ ಯಾರ್ಯಾರು ಕಾರಣರಾಗಿದ್ದಾರೆ ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಪೊಲೀಸ್ ಇಲಾಖೆಯಿಂದ ಕ್ರಮ ಆಗುತ್ತೆ. ಇಲ್ಲ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ನಮಗೂ ಕೂಡ ಮಗುವಿಗೆ ಸಾವಿಗೆ ಕಾರಣರಾದ ಯಾರು ಕಾರಣರಾಗಿದ್ದಾರೆ ಆಮೇಲೆ ಪರಿಹಾರ ವಿಚಾರದಲ್ಲಿ ಎಲ್ಲ ಸರ್ಕಾರಕ್ಕೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚಿನ ಪರಿಹಾರ
ಹೇಗೆ ಪರಿಹಾರ ಕೊಡೋದಕ್ಕೆ ನಾವು ಜಿಲ್ಲಾಡಳಿತ ಬೇರೆ ಬೇರೆ ಮೂಲಗಳಿಂದ ನಾವು ಪರಿಹಾರ ಕೊಡೋದಕ್ಕೆ ನಾವು ಎಲ್ಲ ರೀತಿಯಾಗಿ ಖಂಡಿತ ಮಾಡ್ತೀವಿ. ಇನ್ನು ತೆರಿಗೆ ವಿಚಾರದಲ್ಲಿ ದಯಮಾಡಿ ಇದ್ರ ಬಗ್ಗೆ ಕೈಗೊಳ್ಳಬೇಕು. ಏನು ಪರಿಹಾರ ಕೊಡಬೇಕು ಅಂತ ಜಿಲ್ಲಾಡಳಿತದಿಂದ ನಾವು ಎಲ್ಲ ರೀತಿಯಲ್ಲಿ ಮಾಡ್ತೀವಿ. ಪ್ರಯತ್ನಕ್ಕೆ ಸ್ವಾಗತ ಮಾಡ್ತೀವಿ. ನಿಮ್ಮ ಪ್ರಯತ್ನಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಈಗ ತಕ್ಷಣದಲ್ಲಿ ಜಿಲ್ಲಾಡಳಿತ ತಕ್ಷಣದಲ್ಲಿ ಘೋಷಣೆ ಮಾಡಬೇಕಾಗಿರತಕ್ಕಂಥದ್ದೇನು, ಉಳಿದ ಪ್ರಯತ್ನದ್ದೇನು, ಒಂದು ಅವಕಾಶ ಇದೆ ಅಂತಕ್ಕಂಥದ್ದು ಸರ್. ಈಗ ಡಿ ಸಿ ಸರ್ ಫೋನ್ ಮಾಡಿ ಮಾತಾಡೋದು, ನಾವು ಬೆಂಗಳೂರಲ್ಲಿ ನಮ್ಮ ಪ್ರಶ್ನೆ ಇರೋದು ಮಗುವಿಗೆ ಸಾವಾಗಿರೋದು. ಸಾವು ಯಾಕಾಗಿದೆ, ಏನಾಗಿದೆ, ಸಮಗ್ರ ತನಿಖೆ ಕೂಡ ಆಗುತ್ತೆ. ವೈದ್ಯರ ನಿರ್ಲಕ್ಷ್ಯ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆಪರೇಷನ್ ಆದ ತಕ್ಷಣ ಯಾರು ಜನರಿಗೆ ಸೆಟ್ ಮಾಡಲ್ಲ. ಆ ಮಗುವಿನ ನಿಗಾ ವಹಿಸಬೇಕಾದವರು, ಕಾಳಜಿ ವಹಿಸಬೇಕಾದವರು ನಿರ್ಲಕ್ಷ್ಯ ಮಾಡಿರೋದ್ರಿಂದ ಅವ್ರ ಮೇಲೆ ಕ್ರಮ ತಗೋಬೇಕು. ತಕ್ಷಣ ಮಾಡಬೇಕು, ಪರಿಹಾರ ಘೋಷಣೆ ಮಾಡಬೇಕು. ಮತ್ತೆ ಸಂಬಂಧಪಟ್ಟ ಎಲ್ಲ ಸಮಗ್ರ ತನಿಖೆಗಳು ಮಾಡಲಿಕ್ಕೆ ಆಗಬೇಕು. ಅದ್ರ ಬಗ್ಗೆ ಘೋಷಣೆ ಆಗಲಿ. ಎಷ್ಟು ಕೊಡು ಅದೇ ಈಗ ಜಿಲ್ಲಾಡಳಿತ ಕೊಡೋದು ಅಷ್ಟಾದ್ರೆ ಮಿಮ್ಸ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಅವರು ಮಾತಾಡಬೇಕು. ಮತ್ತೆ ಮಿಮ್ಸ್ ಈ ಕೂಡಲೇ ಘೋಷಣೆ ಮಾಡಬೇಕು, ಕೊಡಬೇಕು. ಈಗ ಸಂಸ್ಥೆಯವರು ಮಾತಾಡಿ, ಮಿಮ್ಸ್ ಡೈರೆಕ್ಟರ್ ಮಾತಾಡಲಿ ಸರ್. ಏನಕ್ಕೆ ಇಷ್ಟು ಅವ್ಯವಸ್ಥೆ, ಏನಕ್ಕೆ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ? ಸಾವಿಗೆ ತಕ್ಷಣ ಪರಿಹಾರ ಘೋಷಣೆ ಆಗಲೇಬೇಕು. ಸಾವಿಗೆ ತಕ್ಕ ನ್ಯಾಯ ಸಿಗಲೇಬೇಕು. ಘೋಷಣೆ ಮಾಡ್ತಾರೆ, ಮಗುಗೆ ಪರಿಹಾರನ ಘೋಷಣೆ ಮಾಡಲಿಲ್ಲ. ಪೇಷಂಟ್ಗಳಿಗೆ ಈಗ ಸಾನ್ವಿಯನ್ನ ಅವರು ನಾವು ದುಃಖದಿಂದ ಇದ್ದೇವೆ. ಅವರಿಗೆ ನಾವು ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸಮಗ್ರ ತನಿಖೆ ಆಗಲಿ, ತನಿಖೆ ಆದಮೇಲೆ ತನಿಖೆ ವರದಿ ಏನು ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೇವೆ. ಅದ್ರ ಮೇಲೆ ನಾವು ಮಂತ್ರಿಗಳಿಗೆಲ್ಲ ನಾವು ನಿವೇದನೆ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮಗಳನ್ನ ನಾವು ಇದು ಮಾಡ್ಕೊಳ್ತೀವಿ. ಜೀವ ಅಂತ ಕೊಡಕ್ಕಾಗೋದಿಲ್ಲ ನಿಮ್ ಕೈಲಿ. ಜೀವ ಅಂತೂ ತಂದ್ಕೊಡಕ್ಕಾಗಲ್ಲ. ಆದ್ರೆ ಅದು ಪರಿಹಾರ ಘೋಷಣೆ ಮಾಡಿ ಘೋಷಣೆ ಮಾಡ್ಬೋದು. ಘೋಷಣೆ ಮಾಡಿ ನಾವೇನ್ ಮಾಡ್ಬೇಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ಸರ್? ಯಾವುದೇ ಮಗು ನಿಮ್ಮ ಮಗು ಆಗಿದ್ರೆ ಏನ್ ಮಾಡ್ತಾ ಇದ್ರು? ನಿಮ್ಮ ಮಗು ಆಗಿದ್ರೆ ನಿಮ್ಮ ಪರಿಸ್ಥಿತಿ ಹೆಂಗಿರ್ತಿತ್ತು? ಆ ತಾಯಿ ಪರಿಸ್ಥಿತಿ ಅದೇ ರೀತಿ ಇದೆ. ನಿಮ್ಮ ಮನೆ ಮಗು ಆಗಿದ್ರೆ ನಿಮ್ಮ ಮನೆ ಮಗು ತರ ಅದನ್ನ ಕಲ್ಪನೆ ಮಾಡಲೇಬೇಕು. ಕಲ್ಪನೆ ಮಾಡಿ ಅದನ್ನ ಕೈಗೊಳ್ಳಬೇಕು. ರೈತರನ್ನು ಬಚಾವ್ ಮಾಡಬಾರದು. ದುರ್ವ್ಯವಸ್ಥೆಗೆ ಹೇಳಿ ಸರ್ಕಾರಿ ಹಣ ತಿಂದು ಖಾಸಗಿಯಾಗಿ ಹೋಗುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಆಗಲೇಬೇಕು. ಬೇಡಿಕೆ ಏನು ಅಂದ್ರೆ ಇಲ್ಲಿನ ಹೋರಾಟಗಾರರು ನಾವುಗಳು ಬಹಳಷ್ಟು ಜನ ನಿರ್ಲಕ್ಷ್ಯ ಅಂತ ಹೇಳ್ತಿದ್ವಿ. ಒಂದು ಎರಡನೇದು ಇಲ್ಲಿರುವಂತ ದೊಡ್ಡ ವೈದ್ಯಾಧಿಕಾರಿಗಳೇನಿದ್ದಾರೆ ಅವರು ಖಾಸಗಿಯಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿರ್ದೇಶಕರಾಗಿ ಇಲ್ಲಿಯವರೆಗೆ ಒಂದು ಸುತ್ತೋಲೆ ಹೊರಡ್ತಾ ಇಲ್ಲ. ನೀವು ಒಂದು ಅವರು ಡ್ಯೂಟಿಲಿ ಇರ್ತಾರೆ, ಡ್ಯೂಟಿ ಬಂದು ನೋಡ್ಬಿಟ್ಟು 5 ನಿಮಿಷಕ್ಕೆ ಹೋಗಿ ಆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸಂಬಳ ಜಾಸ್ತಿ ಕೊಡ್ತಾರಲ್ಲ ಅಲ್ಲಿಗೆ ಹೋಗಿ ವೈದ್ಯಾಧಿಕಾರಿಗಳು ಮುಷ್ಕರ ಮಾಡಿ ಸರ್ಕಾರಕ್ಕೂ ಸಂಬಳ ಕೊಡಬೇಕು ಅಂತ ಆಗ್ರಹ ಮಾಡ್ತೀರಿ ಒಂದ್ ಕಡೆ ಮತ್ತೆ ಖಾಸಗಿ ಕಡೆಗೆ ಹೋಗಿ ಮತ್ತೆ ಅಲ್ಲಿ ಬರುವ ಕೆಲಸ ಮಾಡ್ತೀರಿ. ನೀವು ನಿರ್ದೇಶಕರಾಗಿ ಏನ್ ಆದೇಶ ಮಾಡ್ತಾ ಇದ್ದೀರಿ? ಇನ್ನು ಎಷ್ಟು ಜನ ಕೊಲೆ ಮಾಡ್ಬೇಕು ಅನ್ಕೊಂಡಿದ್ದೀರಿ ಹೇಳಿ ಹೋಗ್ಲಿ. ಇನ್ನು ಎಷ್ಟು ಜನ ಕೊಲೆ ಮಾಡಿ ಸಾಯಿಸ್ಬೇಕು ಹೇಳಿ. ಎಷ್ಟು ಜನ ಅನಾಥರಾಗ್ಬೇಕು ಹೇಳಿ ಹೋಗ್ಲಿ. ಇನ್ನೆಷ್ಟು ಜನ ತಾಯಿಗಳು ಅನಾಥರಾಗ್ಬೇಕು ಹೇಳಿ.
ಈಗ ಪರಿಹಾರ ವಿಚಾರದಲ್ಲಿ ನಾವು ಸಮಗ್ರವಾಗಿ ನಾವು ವರದಿಯನ್ನು ಮಾಡ್ತೀವಿ. ಮಗು ಚಿಕ್ಕಿದೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಎಲ್ಲ ನಾವು ಹೆಚ್ಚಿನ ಪರಿಹಾರಕ್ಕೆ ವರದಿ ಮಾಡ್ತೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ನಾವು ಯಾವ ಥರ ನಾವು ವರದಿಯನ್ನು ಹಾಕ್ತೀವಿ ಅದರ ಆಧಾರದ ಮೇಲೆ ಅವರಿಗೆ ತುಂಬ ಡಿಸಿಷನಲ್ಲಿ ಪವರ್ಸ್ ಇರುತ್ತೆ. 5 ಲಕ್ಷ ಮಾಡ್ಬೋದು, 10 ಲಕ್ಷ ಮಾಡ್ಬೋದು, 50 ಲಕ್ಷ ಮಾಡ್ಬೋದು, ವಿಸ್ತಾರ ಮಾಡ್ಬೋದು. ಬಟ್ ನಾವು ಯಾವ ಆಧಾರದ ಮೇಲೆ ನಾವು ಯಾವ ಥರ ವರದಿಯನ್ನು ಕಳಿಸ್ತೀವಿ ಅದರ ಆಧಾರದ ಮೇಲೆ ನಿಮ್ಮ ಪರಿಹಾರನ ಘೋಷಣೆ ಮಾಡ್ತಾರೆ. ಅದರಿಂದಾಗಿ ನಾವು ಹೆಚ್ಚಿನ ಪರಿಹಾರ ಕೊಡುವ ರೀತಿಯಲ್ಲಿ ನಾವು ವರದಿಯನ್ನು ಕಳಿಸ್ಕೊಡ್ತೀವಿ. ಅಲ್ಲಿ ಗಂಟೆ ಇಲ್ಲೇ ಇರೋದೈತೆ ಬಿಡಿ ಸರ್, ಮಳೆ ನಾವು ಘೋಷಣೆ ಮಾಡ್ತೀವಿ ಎಷ್ಟು ಅಂತ. ಮ್ಯಾಕ್ಸಿಮಮ್ ಏನು ಮಾಡ್ಸಕ್ ಸಾಧ್ಯ ಮಾನ್ಯ ಮುಖ್ಯಮಂತ್ರಿಯವರ ಕಡೆಯಿಂದ ಅವ್ರಿಗೆ ಏನು ಮಾಡ್ಸಕ್ಕಾಗ್ತದೆ ಪರಿಹಾರ ಮುಖ್ಯ ಅಲ್ಲ ಸರ್, ಇಲ್ಲಿ ದಯಮಾಡಿ ಪರಿಹಾರ ಮುಖ್ಯ ಅಲ್ಲ. ಮೆಡಿಕಲ್ ಬೋರ್ಡ್ಗೆ ರೆಫರ್ ಮಾಡ್ತೀವಿ. ಈಗ ಈ ಒಂದು ನಿರ್ಲಕ್ಷ್ಯಕ್ಕೆ ಏನ್ ಕ್ರಮನ ತುರ್ತಾಗಿ ತಗೋಬೇಕು ಅದು ತಗೋಬೇಕು ಸರ್. ಅದಾಗ್ಲಿ, ಅದು ಪ್ರಕಟ ಆದ್ಮೇಲೆ ಸರ್, ಅದು ಪ್ರಕಟ ಆದ್ಮೇಲೆ ನಾವೇ ಹೇಳ್ತೀವಿ. ಕೂತ್ಕೊಳ್ಳೋಣ. ತುರ್ತು ಕ್ರಮಗಳು ಆಗ್ಲೇಬೇಕು, ಆಗ್ಲೇಬೇಕು. ತುರ್ತು ಕ್ರಮಗಳು ಆಗಲೇಬೇಕು, ತನಿಖೆ ಆಗಲೇಬೇಕು. ಅಲ್ಲಿವರೆಗೂ ನಾವು ಇಲ್ಲೇ ಕೂತ್ಕೊಳ್ಳೋಣ. ಪರಿಹಾರ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಪರಿಹಾರದ್ದು ಆಮೇಲೆ ಏನು ಮೆಡಿಕಲ್ ಬೋರ್ಡ್ ರೆಫರ್ ಮಾಡ್ತಾರೆ, ಯಾರ್ಯಾರು ತಪ್ಪಿದ್ದಾರೆ ಕಂಡು ಬರ್ತಾರೆ ಸರ್, ಈಗ ಬಾಡಿ ಶಿಫ್ಟ್ ಮಾಡಿ ನೀವು PM ಮಾಡಿಸಿ ನಮಗೆ FIR ಮಾಡಿ ನಮಗೆ ತುರ್ತು ಕ್ರಮಗಳ ಬಗ್ಗೆ ಹೇಳಿ. ನಾವು ಅಲ್ಲಿವರೆಗೆ ಕೂತಿರ್ತೀವಿ ನಾವು. ಅದೇನು ಅದೆಲ್ಲ ಕ್ರಮಗಳು ಸ್ಟಾರ್ಟ್ ಆಗಿದೆ. ಆಮೇಲೆ ನೀವೇನ್ ಹೇಳ್ತೀರಾ, ಇನ್ನು 1 ಗಂಟೆ ಆಗ್ಲಿ ತೊಂದರೆ ಇಲ್ಲ. ನಿಮ್ಮ ಕೆಲಸ ನೀವು ಮಾಡಿ ನಮಗೆ ಕರೆಕ್ಟಾಗಿ ಸಾಕ್ಷಿಗಳು ಸಿಗಬೇಕು ಬಾಡಿಯಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಬಾಡಿ ಶಿಫ್ಟ್ ಮಾಡೋಣ. ಇದು ಇಮಿಡಿಯೇಟ್ ಕ್ರಮ ಆಗ್ತದೆ. ನಮ್ಮಲ್ಲಿ ಕೇಸ್ ದಯವಿಟ್ಟು ಮಾಡಿ ಸರ್, ನೀವು ಮಾಡಿ ಸರ್. ಇಮಿಡಿಯೇಟ್ ಕ್ರಮಗಳು ತಗೊಳ್ಳಿಕ್ಕೆ ಇಷ್ಟೊಂದೇನು ನಾವು ಇಲ್ಲೇ ಇದ್ದೀವಿ, ನಿಮ್ ಜೊತೆ ಮಾತಾಡ್ತಾ ಇದೀವಿ. ನೀವು ಇನ್ನೇನು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾ ಇದೀವಿ. ಇನ್ನೇನು ಆಗ್ಬೇಕು? ನಾವು ಹೇಳಿದೀವಿ, ಇಲ್ಲಿ ಬಾಡಿ ಇಲ್ಲಿ ಬೇಡ, ಬೇರೆ ಕಡೆ ಸಮಗ್ರವಾಗಿ ತನಿಖೆ ಮಾಡ್ತೀವಿ. ಟೀಮ್ ಆಫ್ ಡಾಕ್ಟರ್ಸ್ ಬೇರೆದವ್ರು ಮಾಡ್ತಾರೆ.
ಮೆಡಿಕಲ್ ಬೋರ್ಡ್ಗೆ ರೆಫರ್ ಮಾಡ್ತೀವಿ, ಇದೆಲ್ಲ ಆಗ್ತದೆ. ಇನ್ನೇನು ಮತ್ತೆ ಇನ್ನೇನು ಹೇಳ್ಬೇಕಲ್ಲ ನಿಮ್ಗೆ? ಇಲ್ಲಿಯ PM ಬಗ್ಗೆ ನಮಗೆ ಅನುಮಾನ ಇತ್ತು, ಹಾಗಾಗಿನೇ ನಮಗೆ ನೀವು ಹೇಳೋಕ್ಕಿಂತ ಮತ್ತೆ ನಾವು ಮತ್ತೆ ನೀವು ಬಂದರೆ ಇದ್ರ ಮಾಡೋದು ಬೇಡ, ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ. ಪಾಪ ಅವರು ಬಾಡಿಯನ್ನು ತೆಗೆದುಕೊಂಡು ಹೋಗ್ಲಿ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿ. ಪರಿಹಾರವನ್ನ ಘೋಷಣೆ ಮಾಡಬೇಕು. ಘೋಷಣೆ ಮಾಡಬೇಕು. ಅವ್ರಿಗೂ ಮಾತಾಡ್ತೀವಿ, ಅಲ್ಲಿಂದ ಆಗ್ತದೆ. ಅದೆಲ್ಲವೂ ಕೂಡ ರೆಕಾರ್ಡ್ಸ್ ಎಲ್ಲ ವಶಪಡಿಸ್ಕೋಬೇಕು. ನೀವು ಜೊತೆಗೆ ಪರಿಹಾರ ಘೋಷಣೆ ಮಾಡಲಿ ಸರ್. ಪರಿಹಾರ ಘೋಷಣೆ ಸರ್, ನಿಮ್ಮ ಕರ್ತವ್ಯ ನೀವು ಮಾಡಿ. ಘೋಷಣೆ ಮಾಡಿ ಸರ್. ಮಾತಾಡಿ ಸರ್. ಮಾಡ್ಕೊಂಡು ಎಷ್ಟು ಜೀವ ತೆಗಿಬೇಕು ಹೇಳ್ರಿ. ಎಷ್ಟು ಜೀವನ ಮೈನರ್ ಆಪರೇಷನ್ ಮಗು ಜೀವ ತೆಗೆದುಬಿಟ್ರಲ್ಲ, ಯಾಕ್ರಿ ಅವ್ರನ್ನ ನೀವು ಇಟ್ಕೊಂಡಿರ್ತೀವಿ ಆಸ್ಪತ್ರೆಯಲ್ಲಿ? ಯಾಕೆ ಇಟ್ಕೊಂಡಿರಲಿಲ್ಲ ಅವ್ರನ್ನ? ಸಾನ್ವಿ 7 ವರ್ಷದ ಮಗುವಿನ ಸಾವಾಗಿದೆ. 29ನೇ ತಾರೀಕು ಮಗು ಆಸ್ಪತ್ರೆಗೆ ಬಂದಿದೆ. ಕಾಲು ಬಲ ತುದಿಯ ಒಂದು ಫ್ರ್ಯಾಕ್ಚರ್, ಒಂದು ಕಿರು ಬೆರಳ ಹತ್ರ. ಅದಕ್ಕೆ ಆಪರೇಷನ್ ಮಾಡಿದ್ದಾರೆ. ತಕ್ಷಣ ಆಪರೇಷನ್ ಮಾಡಿದ ಮೇಲೆ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಮಗುವಿಗೆ ವಾಮಿಟ್ ಶುರುವಾಗಿದೆ. ನಂತರದಲ್ಲಿ ಡಾಕ್ಟರ್ ಸಲಹೆ ಮೇಲೆ ಇಂಜೆಕ್ಷನ್ ಕೊಟ್ಟರು ಅಂತೇಳಿ ಮಾಹಿತಿ ಇದೆ. ಅದಾದ ಮೇಲೆ ಮಗು ಕ್ರಮೇಣ ಕೋಮಾ ಸ್ಟೇಜಿಗೆ ಹೋಗಿದೆ, ಈ ಪ್ರಜ್ಞೆ ಇಲ್ಲ ಅಂತ ಪೇರೆಂಟ್ಸು ಸಂಬಂಧಪಟ್ಟವ್ರು ತಿಳಿಸಿದ್ದಾರೆ. ಅಲ್ಲಿಂದ ICU ಕರ್ಕೊಬಂದವ್ರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ನಾವು ಕೂಡ ಭೇಟಿ ಮಾಡಿದ್ವಿ. ಡಾಕ್ಟ್ರು ಒಳಗಡೆ ಏನು ಬಿಟ್ಟಿಲ್ಲ, ಅವರು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಡೆಂಗ್ಯೂ ಟೆಸ್ಟ್ ಆಗಿದೆ, ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀವಿ, ಮತ್ತೊಂದು ನಾವು ತರಿಸ್ಕೊತಾ ಇದ್ದೀವಿ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ನಡೀಲಿ, BP ಕೂಡ ಸ್ಟೇಬಲ್ ಆಗ್ತಿದೆ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಟ್ರೀಟ್ಮೆಂಟ್ ನಡೀಲಿ ಅಂತೇಳಿ ಪೇರೆಂಟ್ಸ್ಗೂ ನಾವು ಸಾಂತ್ವನ ಹೇಳಿ ಬಂದ್ವಿ. ಅವರು ಆತಂಕದಲ್ಲಿದ್ದರು. ಕೊನೆಗೆ ರಾತ್ರಿ 10ವರೆಗೆ ಪೊಲೀಸ್ನವ್ರನ್ನ ಅವ್ರು ಕರೆಸ್ಕೊಂಡಿದ್ದಾರೆ. ಡೆತ್ ಆಗಿದೆ ಅಂತ ಯಾರಿಗೆ ಹೇಳಬೇಕು? ಪೇರೆಂಟ್ಗೆ ಹೇಳಬೇಕು ಫಸ್ಟು. ಅವರು ಮುನ್ನೆಚ್ಚರಿಕೆಗೆ ಪೊಲೀಸ್ನವ್ರನ್ನ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ವೈದ್ಯರು ಪ್ರಾರಂಭದಿಂದಲೂ ಮಗುವಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಆಪರೇಷನ್ ಆದಮೇಲೆ ಏನು ಮುತುವರ್ಜಿ ವಹಿಸಬೇಕಾಗಿತ್ತೋ, ಕಾಳಜಿ ವಹಿಸಬೇಕಾಗಿತ್ತೋ, ಎಚ್ಚರಿಕೆಗಳನ್ನ ತಗೋಬೇಕಾಗಿತ್ತೋ, ಆಪರೇಷನ್ ಮೊದಲು ನಂತರ ಆ ಎರಡೂ ಕೂಡ ನೆಗ್ಲಿಜೆನ್ಸಿ ಆಗಿದೆ, ವೈಫಲ್ಯ ಆಗಿದೆ. ಹಾಗಾಗಿ ಆ ಡಾಕ್ಟ್ರುಗಳು ವಜಾ ಆಗಬೇಕು. ಮಿಮ್ಸ್ನ ಅವ್ಯವಸ್ಥೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಮಿಮ್ಸ್ನ ನಿರ್ದೇಶಕರು ಮತ್ತು ಮಿಮ್ಸ್ ಅಧೀಕ್ಷಕರು ಇವರ ವೈಫಲ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಅವರು ಕೂಡ ವಜಾ ಆಗಬೇಕು. ಏಕೆಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ, ಜೊತೆಗೆ ಬದ್ಧತೆ ಇಲ್ಲ. ಕೊನೆಗೆ ಇಲ್ಲಿ ಬರುವಂಥ ಜೀವಗಳಿಗೆ ಬೆಲೆ ಇಲ್ದಂಗಾಗಿದೆ. ಎಲ್ಲ ಪ್ರೈವೇಟ್ ಪ್ರಾಕ್ಟೀಸ್ಗಳು ಜಾಸ್ತಿ, ನಿಷ್ಠೆ ಇಲ್ಲ, ಕರ್ತವ್ಯ ಜವಾಬ್ದಾರಿಗಳಿಲ್ಲ.
ಸೊ ಹಾಗಾಗಿ ಈ ಥರದ ಒಂದು ಲೋಪಗಳಾಗ್ತಾ ಇದೆ. ಆಪರೇಷನ್ ಮಾಡಿದವರು ಮಾಡುವ ಮೊದಲು ಏನು ಸ್ಟೇಬಲ್ ಇತ್ತು ಮಗು, ನಂತರದಲ್ಲಿ ಹೇಗಿದೆ, ಅದರ ಎಚ್ಚರಿಕೆಯನ್ನು ಯಾರು ವಹಿಸಬೇಕು? ವೈದ್ಯರೇ ವಹಿಸಬೇಕು. ಆದರೆ ಇಲ್ಲಿ ಲೋಪ ಆಗಿರೋದ್ರಿಂದ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸ್ ಆಗಬೇಕು, ಅವ್ರ ಮೇಲೆ ಕ್ರಮಗಳಾಗಬೇಕು. ಸೆಕ್ಷನ್ 36, 336, 337, 338 ಹಾಗೆಯೇ 334A ಪ್ರಕಾರ ಅವ್ರ ಮೇಲೆ ಸರ್ಕಾರ ವಜಾ ಮಾಡಬೇಕು. ಆರೋಗ್ಯ ಮಂತ್ರಿಗಳು ಬರಬೇಕು, ಉಸ್ತುವಾರಿ ಮಂತ್ರಿಗಳು ಬರಬೇಕು. ಸಂಬಂಧಪಟ್ಟ DC ಅವರು ಈಗ ಫೋನ್ ಮಾಡಿದರು, ನಾನು ಬೆಂಗಳೂರಲ್ಲಿದ್ದೀನಿ, ಬರೋಕ್ಕೆ ನಾನು ನಿನ್ನೆ ಬಂದಿದ್ದು, ಒಂದು ಮೀಟಿಂಗ್ ಇತ್ತು ಅಂತೇಳಿ. ಉಸ್ತುವಾರಿ ಕೂಡ ಅವರು ಕೂಡ ಹೊರಗಡೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂದರೆ ಉನ್ನತ ಅಧಿಕಾರಿಗಳು ಬರಬೇಕು, ಬಂದು ಅವ್ರ ಮೇಲೆ ಕ್ರಮ ತಗೋಬೇಕು. ಮಗು ಜೀವ ಹೋಗಿದೆ, 7 ವರ್ಷದ ಮಗು, ನಾರ್ಮಲ್ ಇದ್ದಂಥ ಮಗು ಒಂದು ಸಣ್ಣ ಮೈನರ್ ಆಪರೇಷನ್ಗೆ ಜೀವ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಹೊಣೆ? ಇದಕ್ಕೆ ಮಿಮ್ಸ್ನ ಆಡಳಿತವೇ ಹೊಣೆ, ಮಿಮ್ಸ್ನ ಕರ್ತವ್ಯವೇ ಹೊಣೆ ಆಗ್ತದೆ. ಸೊ ಹಾಗಾಗಿ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದರೂ ಬರಬೇಕು. ಅವರು ಬೆಂಗಳೂರೇನು ಮಹಾನ್ ದೂರ ಅಲ್ಲ, ಇವತ್ತೆಲ್ಲ ಹೈವೇ ಮಾಡ್ಕೊಂಡಿದ್ದಾರೆ, 1.5 ಗಂಟೆಯಲ್ಲಿ ಇಲ್ಲಿ ಬಂದು ಇಳಿಬೋದು. ಹಾಗಾಗಿ ಬೆಂಗಳೂರಲ್ಲಿರುವ ಅಧಿಕಾರಿಗಳಾಗಲಿ, ಬೆಂಗಳೂರಲ್ಲಿರುವ ಉಸ್ತುವಾರಿ ಆಗಲಿ, ಆರೋಗ್ಯ ಮಂತ್ರಿ ಆಗಲಿ ಬರಲಿಕ್ಕೆ 2 ಅವರ್ ಬೇಕಾಗುತ್ತೆ. ಬರಲಿ, ತೊಂದರೆ ಇಲ್ಲ, ನಾವು ಕಾಯ್ತೇವೆ. ಮಗು ಜೀವ ಹೋಗಿದೆ, ನ್ಯಾಯ ಸಿಗಬೇಕು, ಅದಕ್ಕೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು. ಜೊತೆಗೆ ಸಂಬಂಧಪಟ್ಟ ನಿರ್ಲಕ್ಷ್ಯ ಮಾಡಿದ ಎಲ್ಲರ ಮೇಲೂ ಕ್ರಮ ಆಗಬೇಕು, ವಜಾ ಮಾಡಬೇಕು. ಇದು ನಮ್ಮ ಆಗ್ರಹ. ಈಗ ಅವರು AC ಅವ್ರನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ, DC ಅವರು. ಸಂಬಂಧಪಟ್ಟವರೆಲ್ಲರೂ ಇಲ್ಲಿ ಬಂದು ಉತ್ತರ ಕೊಡಬೇಕು. ಮಕ್ಕಳ ರಕ್ಷಣಾ ಸಮಿತಿ ಏನು ನಿದ್ದೆ ಮಾಡ್ತಾ ಇದೆಯಾ? ಪ್ರತಿ ಸಲ ಮಕ್ಕಳ ಮೇಲೆ ಆದಾಗಲೂ ಅವರು ಯಾವಾಗಲೂ ಎಚ್ಚರಿಸಬೇಕು. ಯಾರು ಬೀದಿಗಿಳಿದು ಹೋರಾಟ ಮಾಡೋರು ಎಚ್ಚರಿಸಬೇಕಾ? ಅವ್ರ ಕೆಲಸ ಏನು? ಅವ್ರು ಸ್ವಯಂ ದೂರು ದಾಖಲು ಮಾಡಬೇಕು. ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿದೆ, ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಮಕ್ಕಳ ರಕ್ಷಣಾ ಸಮಿತಿ ಮುಂದಾಗಬೇಕು. ಅವ್ರನ್ನ ಅರೆಸ್ಟ್ ಮಾಡಬೇಕು, ಸಮಗ್ರ ತನಿಖೆ ಮಾಡಬೇಕು. ಈ ಒಂದು ಸಾನ್ವಿ ಸಾವಿನ ಪ್ರಕರಣ ಅಂತೇಳಿ ನಮ್ಮೆಲ್ಲ CITU ಇದೆ, ಜನವಾದಿ ಮಹಿಳಾ ಸಂಘಟನೆ ಇದೆ, DSS ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳಿದೆ, ಎಲ್ಲ ಪ್ರಗತಿಪರ ಸಂಘಟನೆಗಳ ಆಗ್ರಹ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ, ಎಲ್ಲ ಸಂಘಟನೆಗಳ ಆಗ್ರಹ ಏನಂದರೆ ಆ ಸಾವಾಗಿದೆ ಸಾನ್ವಿ. ಅವರ ಅಮ್ಮ ಹೇಳ್ತಾ ಇದ್ದಾಳೆ, ನನ್ನ ಮಗು ಮಾತಾಡ್ತು, ಅನ್ನ ತಿಂತು, ಆಮೇಲೆ ವಾಮಿಟ್ ಮಾಡ್ಕೊಂತು, ಈ ಥರದ್ದೆಲ್ಲ ಆಯಿತು, ಇವತ್ತು ನನ್ನ ಮಗು ಇಲ್ಲ ಅಂತೇಳಿ. ಅವಳು ಕಾನ್ವೆಂಟ್ಗೆ ಹೋಗ್ಬೇಕು ಸೋಮವಾರ ಅಂತ ಅಮ್ಮನ ಹತ್ರ ಹೇಳಿದ್ನಂತೆ. ಅಂದರೆ ಅಂಥ ಪುಟ್ಟ ಮಗು, ಲವಲವಿಕೆಯಿಂದ ಮಗು, ಚಟುವಟಿಕೆಯಿಂದ ಮಾತಾಡಿದಂಥ ಮಗುಗೆ ಏನಾಗಿದೆ? ಯಾರು ಇದಕ್ಕೆ ಹೊಣೆ? ಹಾಗಾಗಿ ಆ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು. ಇದು ಬಾಂಧವ್ಯಗಳ ಬೆಸುಗೆ,